ನಮ್ಮ ಕನ್ನಡ ಯೂಟ್ಯೂಬರ್ಸ್ ಕಮ್ಯುನಿಟಿಯಲ್ಲಿ ತಿರ್ಗಾ ಕಾಂಟ್ರವರ್ಸಿ ಅನ್ನೋದು ಸ್ಟಾರ್ಟ್ ಆಗಿದೆ. ಅದು ಟಿ.ಕೆ, ವಿನಯ್ ಬ್ರೋ ಮತ್ತು ಕಿತ್ತಡಿ ಕಿರಣ್ ಅವ್ರ ಬ್ರೋ ಜೊತೆ. ಸೊ ಮೊದಲಿಗೆ ಎಲ್ಲ ಜೊತೆಯಲ್ಲಿದ್ದು ಇವಾಗ ತಿರ್ಗಾ ಒಬ್ಬೊಬ್ಬರೇ ಅವರು ಏನೇನು ಮಾಡಿದ್ರು, ಏನೇನು ಆಗಿತ್ತು ಎಲ್ಲ ಹಂಚ್ಕೊತಿದ್ದಾರೆ. ಟಿ.ಕೆ ಬ್ರೋಗೆ ಏನೇನೆಲ್ಲ ಆಗಿತ್ತು ಅಂತ ಹೇಳಿ ವೀಡಿಯೋ ಮಾಡಿದರು. ಸೊ ಅದಕ್ಕೆ ರಿಟರ್ನ್ ಆಗಿ ಇವಾಗ ವಿನಯ್ ಬ್ರೋ ಅವರು ಕೂಡ ರಿಪ್ಲೈ ಮಾಡಿದ್ದಾರೆ. ಸೊ ನೋಡೋಣ ಬನ್ನಿ ಏನೇನು ಹೇಳಿದ್ದಾರೆ ಅಂತ. ಕ್ಲಾರಿಟಿ ಕೊಡಿ ಅಂತ ಅಂದಾಗ ಈ ಮನುಷ್ಯ ಒಂದು ಮಾತು ಹೇಳ್ತಾರೆ, ಇಲ್ಲ ಬ್ರೋ, ಇದು ನಿಮ್ಗೆ ಹೇಳಿದ್ದಲ್ಲ, ಇದು ಜೀವ ವಿನಯ್ ಹೇಳಿದ್ದು, ಇದು ಕಿತಾಡಿ ಕಿರಣ್ ಹೇಳಿದ್ದು, ಇದು ಬೇರೆ ಒಬ್ರಿಗೆ ಹೇಳಿದ್ದು ಅಂತ ಹೇಳ್ತಾರೆ. ನನ್ಗೆ ಆ ವ್ಯಕ್ತಿ ಬಂದ್ಬಿಟ್ಟು ಫೋನ್ ಮಾಡ್ಬಿಟ್ಟು, ಬ್ರೋ ಈ ತರ ವಿಚಾರಗಳು ನೀವ್ ಕೇಳಿದ್ರಂತೆ, ನೀವ್ ಹೇಳಿದಂತೆ, ಸೊ ನಿಮ್ಗೆ ಹೇಳಿದಂತೆ ಅಂತ ಅಂತಾರೆ. ನನಗೆ ಈ ವಿಚಾರ ಕಿವಿಗೆ ಬಿದ್ದ ತಕ್ಷಣ ಮೊದಲನೇ ಸಿಂಪಲ್ ಆಗಿ ನಾನೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಟಿ.ಕೆ ಬ್ರೋ ಅವರು ಒಂದು ಟೈಮಲ್ಲಿ ಓಲಾ ಗಾಡಿ ಅಂದರೆ ಓಲಾ ಇದು ಸ್ಕೂಟಿ ಮೇಲೆ ಒಂದು ವಿಡಿಯೋ ಮಾಡಿರ್ತಾರೆ. ಅದು ಯಾರಿಗೆ ಇಂಪ್ಯಾಕ್ಟ್ ಆಗಿರುತ್ತೆ ಅಂದರೆ ಕಿತ್ತಡಿ ಕಿರಣ್ ಅವರಿಗೆ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಯಾಕಂದರೆ ಅವರು ಆ ಗಾಡಿದು ಓಲಾ ಗಾಡಿದು ಪ್ರಮೋಷನ್ ಮಾಡಿರ್ತಾರೆ. ಬಟ್ ಟಿ.ಕೆ ಬ್ರೋ ಅವ್ರು ಏನಂತಾರೆ, ಆ ಗಾಡಿ ಅಷ್ಟು ಚೆನ್ನಾಗಿಲ್ಲ ಅಂದರೂ ಏನು ಪ್ರಮೋಷನ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಾಕಿ ಕಿತ್ತಡಿ ಕಿರಣ್ ಬ್ರೋ ಅವ್ರಿಗೆ ಹೇಳ್ತಾರೆ. ಸೊ ಕಿತ್ತಡಿ ಕಿರಣ್ ಅವ್ರು ಏನಂತಾರೆ, ನೀವೇ ನನಗೆ ಹಾಕಿರೋದ್ರಿಂದ ಡೈರೆಕ್ಟ್ ನನಗೆ ಹಾಕಿದ್ದೀರಾ, ನನ್ನ ಒಂದು ಏನದು ವಾಯ್ಸ್ ಎಲ್ಲ ಇದೆ ಅವೆಲ್ಲ ನನಗೆ ಹಾಕಿರೋದ್ರಿಂದ ಅದು ಡೈರೆಕ್ಟಾಗಿ ಹಾಕಿದ್ದೀರಾ, ಅದು ನಾನು ಏನೇನು ಮಾಡಿಲ್ಲ ಅಂದರೂ ಕೂಡ ನನಗೆ ಹಾಕಿದ್ದೀರಾ ಅಂತ ಹೇಳಿ ಡೈರೆಕ್ಟಾಗಿ ಹೇಳ್ತಾರೆ. ಬಟ್ ಅದಾದಮೇಲೆ ಸ್ವಲ್ಪ ದಿನದಲ್ಲೇ ಕಿತ್ತಡಿ ಕಿರಣ್ ಅವರು ಕೂಡ ರಿಪ್ಲೈ ಮಾಡಿ ವಿಡಿಯೋನ ಹಾಕ್ತಾರೆ. ಯಾರಿಗೆ? ಟಿ.ಕೆ ಬ್ರೋ ಅವ್ರಿಗೆ. ಸೊ ಅದಾಗಿದ್ದಾಗ ಜೀವ ವಿನಯ್ ಬ್ರೋ ಅವರು ಒಂದು ಯಾವುದೋ ವೀಡಿಯೋದಲ್ಲಿ ಹಂಗೆ ಮಾತಾಡ್ಕೊಂಡು ಹೋಗ್ತಿರ್ಬೇಕಾರೆ ಗಾಡಿಯಲ್ಲಿ, ಸೊ ಕಿತ್ತಡಿ ಕಿರಣ್ ಬ್ರೋಗೆ ಒಂದು ಸಮರ್ಥನೆ ಮಾಡ್ಕೊತೀರ. ಅಂದರೆ ಯಾವ ರೀತಿ ಹೇಳ್ತಾರೆ ಅಂದರೆ, ಅವರಿಗೆ ಆ ರೀತಿ ಹೆಂಗೆ ಹೇಳೋಕ್ಕಾಗುತ್ತೆ, ಅಷ್ಟು ಒಳ್ಳೆ ಮನುಷ್ಯಂಗೆ ನೀವು ಯಾಕೆ ಹಂಗೆ ಹೇಳ್ತೀರಾ ಅಂತ ಹೇಳಿದಾಗ, ಸೊ ಟಿ.ಕೆ ಬ್ರೋ ಅವರು ತಿರ್ಗಾ ಟ್ರಿಗರ್ ಆಗಿಬಿಟ್ಟು ಜೀವ ವಿನಯ್ ಬ್ರೋಗೆ ಮತ್ತು ಅವರು ಜೊತೆಯಲ್ಲಿ ಯಾರ್ಯಾರೆಲ್ಲ ಇದ್ದರು, ಅವ್ರು ಎಲ್ಲೆಲ್ಲ ಏನೇನೆಲ್ಲ ಮಾಡಿದ್ದಾರೆ, ಅಂದರೆ ಈ ಸಿಚುವೇಷನಲ್ಲಿ ಹಿಂಗೆ ಮಾಡಿದ್ದಾರೆ, ಆ ಸಿಚುವೇಷನಲ್ಲಿ ಹಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಟಿ.ಕೆ ಬ್ರೋ ಅವರು ಮೊನ್ನೆ ರೀಸೆಂಟಾಗಿ ಮಂಗಳವಾರ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ಜೀವ ವಿನಯ್ ಅವರು ಏನೇನೆಲ್ಲ ನಾವು ಮಾಡಿದ್ದೀವಿ, ಏನೇನೆಲ್ಲ ಆಗಿದೆ, ಯಾವ ಥರ ಏನೇನು ಕತೆ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಜೀವ ವಿನಯ್ ಅವರು ಹೇಳ್ತಿರೋದು ಏನಂದರೆ, ನೀವು ಹೇಳೋದನ್ನು ಯಾರಿಗೆ ಹೇಳ್ತಿದ್ದೀರ ಅನ್ನೋದನ್ನ ಡೈರೆಕ್ಟಾಗಿ ನೇಮ್ ತೊಗೊಂಡೇ ಹೇಳಿ, ಅದ್ಯಾಕೆ ಇವ್ರಿಗೆ ಹೇಳ್ತಿಲ್ಲ ಅವ್ರಿಗೆ ಹೇಳ್ತಿಲ್ಲ ಅಂತ ಹೇಳ್ತೀರಾ, ಡೈರೆಕ್ಟಾಗಿ ನೇಮ್ ತೊಗೊಂಡೇ ಹೇಳಿ ಅಂತ ಹೇಳಿ ಜೀವ ವಿನಯ್ ಬ್ರೋ ಅವರು ಕ್ವಶನ್ ಮಾಡ್ತಿದ್ದಾರೆ. ಸೊ ಟಿ.ಕೆ ಬ್ರೋ ಅವರು ವೀಡಿಯೋದಲ್ಲೇ ಮೆನ್ಷನ್ ಮಾಡಿ ಹೇಳ್ತಾರೆ ಏನಂತ, ನಾನು ಇವರಿಗೆ ಹೇಳ್ತಿಲ್ಲ ಅಂತ ಹೇಳ್ಬಿಟ್ಟು ನೇಮೇನು ಹೇಳ್ತಿಲ್ಲ, ನಾನು ಒಟ್ಟು ಹೇಳ್ತಿದ್ದೀನಿ, ನನಗಾಗಿರೋದು ನಾನು ಹೇಳ್ತಿದ್ದೀನಿ, ಈ ಥರ ಆಗಿದೆ, ನನ್ನ ಸಿಚುವೇಷನಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಿಂಗೆ ವೀಡಿಯೋ ಮಾಡಿ, ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲ ಅಂದರು, ಅವರಿಗೆ ಆ ಟೈಮಲ್ಲೂ ವೀಡಿಯೋ ಮಾಡಿ, ಅದು ಮಾಡಿ, ಪ್ರಮೋಷನ್ ಹಿಂಗೆ ಮಾಡಿ, ಅದು ಇದು ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಂದರೆ, ಇಲ್ಲಿ ಡಿ.ವಿ ಬ್ರೋ ಮತ್ತು ಟಿಪಿಕಲ್ ಕನ್ನಡಿಗ ಬ್ರೋ ಅವರು ಗೋವಾ ಒಂದು ಈವೆಂಟಲ್ಲಿ ಇಬ್ಬರು ಕೂಡ ಜೊತೆ ಮಾತಾಡ್ಬಿಟ್ಟು ಟಿ.ಕೆ ಬ್ರೋ ಅವರು ಸಾರಿ ಏನೋ ಅಂತ ಹೇಳ್ಬಿಟ್ಟು ಡಿ.ವಿ ಬ್ರೋಗೆ ಕೇಳಿದ್ದಾರೆ ಅಂತೇಳಿ ಜೀವ ವಿನಯ್ ಬ್ರೋ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಅಂದರೆ ಅಲ್ಲಿ ಇವರಿಬ್ಬರು ಮಿಟ್ಟಾಗಿ ಯಾವುದೋ ಒಬ್ಬರಿಂದ ಜನದಿಂದ ಅವರಿಬ್ಬರು ಮಾತಾಡ್ಕೊಂಡ್ಬಿಟ್ಟು ಸಾರಿ ನಾವಿಬ್ಬರು ಮುಂದೆ ಕೊಲಾಬ್ರೇಷನ್ ಮಾಡೋಣ ಅಂತಲೂ ಕೂಡ ಮೆನ್ಷನ್ ಮಾಡಿದಾರಂತ. ಲಾಸ್ಟ್ ಜೀವ ವಿನಯ್ ಬ್ರೋ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸೊ ನೀವು ಯಾರಿಗೆ ಹೇಳ್ತೀರಾ ಅವ್ರಿಗೆ ಪಾಯಿಂಟ್ಔಟ್ ಮಾಡಿ ಹೇಳಿ, ಅದು ನೇಮ್ ಹೇಳ್ಬಿಟ್ಟೆ ಹೇಳಿ ಅಂತ ಹೇಳ್ತಿದ್ದಾರೆ. ಸೊ ಇವರು ನಾನು ಕೇಳಿದಾಗ ಇಲ್ಲ ನಿಮಗೆ ಹೇಳಿಲ್ಲ, ನಾನು ಬೇರೆಯವ್ರಿಗೆ ಹೇಳಿದ್ದೀನಿ, ಅದು ಹೇಳಿದ್ದೀನಿ ಅಂತ ಅಂತೀರ ಟಿ.ಕೆ ಬ್ರೋ ಅವರು. ಸೊ ಅವ್ರು ಏನಂತೀರ, ನಮಗೆ ಹೇಳ್ತಿದ್ರೆ ಅದನ್ನ ನೇಮ್ ಕೇಳೇ ಹೇಳ್ಬಿಡಿ, ನೇಮ್ ಇಟ್ಟೇ ಹೇಳ್ಬಿಡಿ, ಈ ಥರರಿಗೆ ಹೇಳ್ತೀನಿ ಹಿಂಗೆ ಅಂತ ಹೇಳಿ ಟಿ.ಕೆ ಬ್ರೋ ಅವ್ರು ಹೇಳ್ತಾರೆ. ನನ್ನ ಹೆಸರಲ್ಲಿ ಜಾಕೆಟ್ಸ್ ಆಗಿರ್ಬೋದು ಮತ್ತು ಯಾವುದು ಮೋಟೋಲಾಗಿ ಹಿಂಗೆ ಏನೇನು ಬೇಕು ಆ ಡ್ರೆಸ್ ಕೋಡ್ ಎಲ್ಲ ನನ್ನ ಹೆಸರು ಹೇಳಿ ತೊಗೊಂಡಿರ್ತಾರೆ ಅಂತ. ಬಟ್ ಜೀವ ವಿನಯ್ ಅವರು ಏನು ಹೇಳ್ತಾರೆ ಅಂದರೆ, ಸೊ ನಿಮ್ಮ ಹೆಸರು ಹೇಳಿ ಯಾಕೆ ತೊಗೋಬೇಕಿತ್ತು, ನಿಮ್ಮ ಹೆಸರು ಹೇಳಿದರೆ ಅವರು ಫೋನ್ ಮಾಡಿ ಕೇಳ್ತಾರಲ್ಲ, ನನ್ನ ಹೆಸರು ಹೇಳಿ ತೊಗೊತಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಬಟ್ ಟಿ.ಕೆ ಬ್ರೋಗೆ ಇದರಿಂದ ರಿಪ್ಲೈ ವೆಯ್ಟ್ ಮಾಡ್ತಿರ್ತಾರೆ ಅನಿಸುತ್ತೆ. ಸೊ ನೆಕ್ಸ್ಟ್ ಐ ಥಿಂಕ್ ನೆಕ್ಸ್ಟ್ ಬರೋ ಮಂಗಳವಾರ ಟಿ.ಕೆ ಬ್ರೋಯಿಂದ ರಿಪ್ಲೈ ಬಂದಿರುತ್ತೆ ನಮಗೆಲ್ಲರಿಗೂ ಗೊತ್ತಿರೋಂಗೆ. ಸೊ ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಏನೇನೋ ಇನ್ನೂ ತಿರ್ಗಿ ಏನೇನು ಮುಂದೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವ್ರದ್ದಿಬ್ರದ್ದು ಏನೇನು ಕಾಂಟ್ರವರ್ಸಿ ಆಗ್ತಿದೆ, ಇವ್ರಿಬ್ರದ್ದು ಎಲ್ಲ ಟಿ.ಕೆ ಮತ್ತು ಜೀವ ವಿನಯ್ ಬ್ರೋರ್ದು ಮತ್ತು ಜೊತೆ ಟಿ.ಕೆ ಬ್ರೋ ಜೊತೆ ಇದ್ದವ್ರ ಜೊತೆ ಎಲ್ಲ ಕಾಂಟ್ರವರ್ಸಿ ಅಲ್ಲೇ ಸ್ಟಾರ್ಟ್ ಆಗಿದೆ. ಬಟ್ ನೆಕ್ಸ್ಟು ಯಾರ್ಯಾರೆಲ್ಲ ಜೊತೆಗಿದ್ರು ಅವರೆಲ್ಲರೂ ಕೂಡ ಇದಕ್ಕೆ ರಿಪ್ಲೈ ವಿಡಿಯೋ ಮಾಡ್ತಾರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ. ಸೊ ನೋಡಬೇಕು. ಮತ್ತು ಟಿ.ಕೆ ಬ್ರೋ ಅವ್ರದ್ದು ರಿಪ್ಲೈ ವಿಡಿಯೋ ಮಂಗಳವಾರದಲ್ಲೇ ಬರುತ್ತೆ ಅನ್ಕೊತೀನಿ, ಅದಂತರೂ ಪಕ್ಕ. ಅದಕ್ಕೆ ರಿಪ್ಲೈ ಆಗಿ ಜೀವ ವಿನಯ್ ಬ್ರೋ ಅವರು ಒಂದು ಲಾಸ್ಟಿಗೆ ಚಾಲೆಂಜೇ ಕೊಟ್ಬಿಡ್ತಾರೆ. ಸೊ ನೀವು ತಿರ್ಗಾ ಮೋಟೋ ಲಾಗಿಂಗ್ ಆಗಿದ್ದು, ನೀವು ಮೋಟೋ ಲಾಗಿಂಗ್ ಕಮ್ಯುನಿಟಿಯಲ್ಲಿ ಆಗಿದ್ದು, ಮೋಟೋ ಲಾಗರ್ ಆಗಿದ್ದು, ಸೊ ನೀವೇ ವಿತೌಟ್ ಏನು ಇಲ್ದಲೆ ಈ ಥರ ಮಾಡ್ದಲೆ ಒಂದು 500 to 1000 ಕಿಲೋಮೀಟರ್ಸ್ ಗಾಡಿ ಹೊಡ್ಕೊಂಡು, ಸೊ ಏನೋ ಬರೀ ಅದರಲ್ಲೇ ಮಾತಾಡ್ಕೊಂಡ್ಬಿಟ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ, ಅವಾಗ ನಿಮಗೆ ಮೋಟೋ ಲಾಗರು ಅಂತ ಹೇಳಿ ಒಪ್ಕೊತೀನಿ ಅಂತ ಹೇಳಿ ಜೀವ ವಿನಯ್ ಅವರು ಟಿ.ಕೆ ಬ್ರೋ ಅವರಿಗೆ ಮೆನ್ಷನ್ ಮಾಡಿ ಹೇಳ್ತಾರೆ. ಅಟ್ ಲಾಸ್ಟ್ ಹೇಳೋದಿಷ್ಟೇ, ಮೊದಲು ಯಾವ ಥರ ಇದ್ರಿ ಅದೇ ರೀತಿ ನೋಡೋಕೆ ನಮಗೂ ಇಷ್ಟ, ಆಡಿಯನ್ಸ್ಗೂ ಅದೇ ಇಷ್ಟ. ಬಟ್ ಕ್ಲಾರಿಟಿ ವಿಡಿಯೋ ಆದಮೇಲೆ ಎಲ್ಲ ಜೊತೆಗೆ ಇರಿ, ವಿಡಿಯೋ ಮಾಡ್ತಾನೆ ಇರಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು.